ಮಳೆ ಬರೋ ನಿರೀಕ್ಷೆಯಲ್ಲಿ ಬಿತ್ತನೆಗೆ ಮುಂದಾಗಿದ್ರು ಅನ್ನದಾತರು. ಬೀದರ್ನಲ್ಲಿ ಮಳೆ ಕೊರತೆಯ ನಡುವೆ ಕೃಷಿ ಚಟುವಟಿಕೆ ನಡೆದಿದೆ. ಬೀದರ್ ತಾಲೂಕು ಹಲವು ಗ್ರಾಮಗಳಲ್ಲಿ ರೈತರು ಬಿತ್ತನೆ ಆರಂಭ ಮಾಡಿದ್ದಾರೆ. ಮಳೆ ಬರೋ ನಿರೀಕ್ಷೆಯಲ್ಲಿ ಬಿತ್ತನೆಗೆ ಮುಂದಾಗಿದ್ದಾರೆ ರೈತರು. ಮಳೆ ಕೊರತೆ ಇದೆ ಬೀದರ್ನಲ್ಲಿ, ಆದರೆ ಕೃಷಿ ಚಟುವಟಿಕೆಯನ್ನ ನಿಲ್ಲಿಸ್ತಾ ಇಲ್ಲ. ಬಿತ್ತನೆ ಆರಂಭ ಆಗಿದೆ. ಮಳೆ ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ಕೃಷಿ ಚಟುವಟಿಕೆಯನ್ನ ಆರಂಭಿಸಿದ್ದಾರೆ. ಭೂಮಿಯ ತೇವಾಂಶ ಕಡಿಮೆ ಇದ್ರೂ ಬಿತ್ತನೆ ಮಾಡುತ್ತಿದ್ದಾರೆ ರೈತರು. ಸೋಯಾಬೀನ್, ತೊಗರಿ ಬಿತ್ತನೆಯಲ್ಲಿ ತೊಡಗಿದ್ದಾರೆ. ಜೂನ್ ತಿಂಗಳಲ್ಲಿ ಬಿತ್ತನೆ ಆಗದಿದ್ರೆ ಇಳುವರಿ ಕುಂಠಿತ ಆಗುತ್ತೆ ಅನ್ನೋ ಆತಂಕದಲ್ಲಿ ರೈತರು ಬಿತ್ತನೆ ಮಾಡುತ್ತಿದ್ದಾರೆ. ಮುಂದಿನ ದಿನದಲ್ಲಿ ಮಳೆ ಆಗಬಹುದು ಅನ್ನೋ ನಂಬಿಕೆ ಮೇಲೆ ಕೃಷಿ ಚಟುವಟಿಕೆ ಶುರು ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿರುವ ಕಾರಣಕ್ಕಾಗಿ ಅನ್ನದಾತರನ್ನು ಕಂಗಾಲಾಗುವಂತೆ ಮಾಡಿರ್ತಕ್ಕಂಥದ್ದು. ಆದರೆ ಅಲ್ಪ ಸ್ವಲ್ಪ ಮಳೆನೇ ನೆಚ್ಚಿಕೊಂಡು ಈಗ ಬೀದರ್ ಜಿಲ್ಲೆಯ ಹಲವು ರೈತರು ಈಗ ಬಿತ್ತನೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸದ್ಯ ನಾವು ಬೀದರ್ ತಾಲೂಕಿನ ದದ್ದಾಪುರ ಗ್ರಾಮದ ಒಂದು ರೈತರ ಜಮೀನಲ್ಲಿರ್ತಕ್ಕಂಥದ್ದು. ರೈತರು ಸೋಯಾಬೀನ್ ಒಂದು ಬೀಜವನ್ನು ಕೂಡ ಇಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಟ್ರ್ಯಾಕ್ಟರ್ನ ಮೂಲಕವಾಗಿ ಸೋಯಾಬೀನ್ ಬೀಜವನ್ನು ಕೂಡ ಈಗ ಬಿತ್ತನೆ ಮಾಡ್ತಾ ಇದ್ದಾರೆ. ಒಂದು 2 ದಿನದಿಂದಷ್ಟೇ ಅಲ್ಪ ಸ್ವಲ್ಪ ಮಳೆಯಾಗಿತ್ತು. ಈಗ ಅನಿವಾರ್ಯವಾಗಿ ಅಂದರೆ ಗಟ್ಟಿ ಧೈರ್ಯವನ್ನು ಮಾಡಿ ಈ ಒಂದು ರೈತರು ಸೋಯಾಬೀನ್ ಒಂದು ಬೀಜವನ್ನು ಕೂಡ ಬಿತ್ತನೆ ಮಾಡ್ತಾ ಇದ್ದಾರೆ. ಆದರೆ ನಿರೀಕ್ಷೆಯಂತೆ ಮಳೆ ಆಗಿಲ್ಲ. ಆದರೆ ಒಂದು ವೇಳೆ ಏನಾದರೂ ಸೋಯಾಬೀನ್ ಬೆಳೆಯನ್ನು ಈಗ ಬಿತ್ತನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಆ ಸೋಯಾಬೀನ್ ಬೀಜವನ್ನು ಬಿತ್ತನೆ ಮಾಡೋದು ಕೂಡ ಆಗೋದಿಲ್ಲ. ಯಾಕಂದರೆ ಅದರ ಒಂದು ಅವಧಿ ಕೂಡ ಮುಗಿದು ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ಬೆಳೆಯನ್ನು ಕೂಡ ಬಿತ್ತನೆ ಮಾಡಬೇಕಾಗಿದೆ. ಜೊತೆಗೆ ನಿರೀಕ್ಷೆಯಂತೆ ಫಸಲು ಕೂಡ ಒಂದು ರೈತರ ಕೈ ಸೇರೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಈಗ ಈ ಒಂದು ರೈತರು ಬಿತ್ತನೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸೋಯಾಬೀನ್ ಬೆಳೆಯ ಒಂದು ಬಿತ್ತನೆಯ ಅವಧಿ ಈಗ ಮುಗಿತಾ ಇದೆ. ಅಂದರೆ ಜೂನ್ ತಿಂಗಳಲ್ಲಿ ಆಲ್ಮೋಸ್ಟ್ ಸೋಯಾಬೀನ್ ಬೆಳೆಯನ್ನು ಬಿತ್ತನೆ ಮಾಡಬೇಕು. ಅದರಿಂದಾಗಿ ರೈತರು ಅನಿವಾರ್ಯವಾಗಿ ಈ ಒಂದು ತಮ್ಮ ಜಮೀನಿನಲ್ಲಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಈ ಒಂದು ಸೋಯಾಬೀನ್ ಬೆಳೆಯನ್ನು ಬಿತ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿ ರೈತರು ಕೂಡ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಯಾವ ರೀತಿ ಪರಿಸ್ಥಿತಿ ಯಜಮಾನ್ರೀಗ ನೀವು ಅಂದುಕೊಂಡಷ್ಟು ಅಂದರೆ ನಿರೀಕ್ಷೆಯಂತೆ ಮಳೆ ಆಗಿಲ್ಲ, ಆದರೆ ನೀವೀಗ ಗಟ್ಟಿ ಧೈರ್ಯ ಮಾಡಿ ಸೋಯಾಬೀನ್ ಬೀಜವನ್ನು ಬಿತ್ತನೆ ಮಾಡ್ತಾ ಇದ್ರಿ. ಯಾಕೆ ಬಿತ್ತನೆ ಮಾಡ್ತಾ ಇದ್ರಿ? ಒಂದು ವೇಳೆ ಈಗ ಬಿತ್ತನೆ ಮಾಡಿದ್ರೆ ಮುಂದಿನ ದಿನಗಳು ಏನಾಗುತ್ತೆ ಅಂತ? ಅಲ್ಲ ಸರ್, ಈಗ ಮಳೆನೇ ಇಲ್ಲ ಕರೆಗೆ ಸುಮ್ಮನೆ ಥೋಡೆ ಬಿದ್ದದ ಮಳೆಗೆ ಕಡೆಕ. ಅದ್ರ ಸಲಕ್ಕೆ ಏನದ ಅಂದ್ರೆ ಈಗ ಈ ಮಳೆ ಬೀಳ್ತಂತ ಥೋಡೆ ಬಿದ್ದದ ಮಳೆ ಕಡೆಗೆ ಬಿತ್ತಿದ್ದೇವೆ, ಥೋಡೆ ಬಿತ್ತಳದ. ಅದ್ರ ಸಲ ಥೋಡೆ ಬಿತ್ತಲಕ್ಕೆ ಇನ್ನು ಮುಂದೆ ಟೇಮ್ ಇಲ್ಲ ಅಂತ ಹೇಳಿ ಏನದಂತ ಅದಕ್ಕೆ ಏನದಂದ್ರೆ ನಾವು ಬಿತ್ಕೊಳೋದೇವು ಮ್ಯಾಲೆ ಪರಮಾತ್ಮ ಆಧಾರ ಮಾಡಿ ಬಿತ್ತಲತ್ತೇವೆ. ಮತ್ತು ಅದರದಿಂದ ಏನಂದ್ರೆ ಬೀಳ್ತದೋ ಬೀಳೋದು ಬೀಳೋದು ನಮ್ಮ ಬೆಳೆ ಏನು ಆಗೋದು ಹೋಗೋದು ನಾವು ಇನ್ನು ಖರೀಗೆ ಕೊಡಿರ್ಬೇಕಾಯ್ತದ ಅಂತ ದೇವ್ರ ಮೇಲೆ ಭಾರ ಹಾಕಿ ದೇವ್ರ ಮೇಲೆ ಭಾರ ಹಾಕಿ ಸೋಯಾಬೀನ್ ಬಿತ್ತಾ ಇದ್ರಿ. ಒಂದು ವೇಳೆ ಮಳೆ ಬರದೇ ಇದ್ದರೆ ನಿಮ್ಮ ಬೀಜ, ನಿಮ್ಮ ಬೆಳೆ, ನಿಮ್ಮ ಖರ್ಚು ವೆಚ್ಚ ಯಾವ ರೀತಿ ಹಾನಿ ಆಗುತ್ತೆ ಅಂತ? ಅದ್ರ ಲೆಕ್ಕ ಹಾಕಿ ನೋಡ್ರಿ, ಅದು ಕಮ್ಸೆ ಕಮ್ 25-30 ಥರ ಬರ್ತದೆ, ಖರ್ಚ ಬರ್ತದ. ಇನ್ನು ದೇವ್ರ ಹೆಸರ ಮೇಲೆ ಬಿತ್ತಲದೇವು. ಅದನ್ನು ಆಯ್ತದ ಹೋಯ್ತದ ಅಂದ್ರೆ ಮತ್ತು 25,000 ರೂಪಾಯಿ ಘಾಟ ಬರ್ತದೆ ನಮ್ಗೆ ಅಂತ ಒಂದು ಲೆಕ್ಕ. ಸೋಯಾಬೀನ್ ಬೆಳೆಗೆ ಇದೇ ಟೈಮಾ ಜೂನಲ್ಲಿ ಹಾಕ್ಬೇಕು, ಮುಂದೆ ಹಾಕಕ್ಕೆ ಬರಲ್ವಾ ಏನಂತ? ಇಲ್ಲ, ಜೂನ್ದಾಗೆ ಬರ್ತಾರೆ, ಮತ್ತೆ ಮುಂದೆ ಬರಲ್ಲ. ಅದು ಮುಂದೆ ಏನು ಹಾಕ್ಲಾಕ ಬರಲ್ಲ ಅಂತೇಳಿ ಈಗ ಹಂಗೆ ಹಾಕ್ಬೇಕಾಯ್ತು. ಮತ್ತು ನಾವು ಮುಂದೆ ಮತ್ತೆ ಜೂನ್ ತನಕ ಹಂಗೆ ಹಾಕ್ಬೇಕಾಯ್ತು ಅಂತೇಳಿ ಬರಲ್ಲ 15 ದಿನ ಆದ್ರೂ ಬರೋದು ಏನು ಬರೋದು. ಈ ಜೂನ್ದಾಗೆ ಬಿತ್ತಬೇಕಂತೇಳಿ, ಇಲ್ಲ ಏನೂ ಆಗಲ್ಲ. ಇದು ಏನೋ ರೈತರ ಮಾತಾಗಿರ್ತಕ್ಕಂಥದ್ದು. ಸೋಯಾಬೀನ್ ಬೆಳೆಯನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ. ಹಾಗಾಗಿ ದಿನ 8 ದಿನಗಳು ಕಳೆದರೆ ಸೋಯಾಬೀನ್ ಬೆಳೆಯನ್ನು ಬಿತ್ತನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ದೇವರ ಮೇಲೆ ಭಾರ ಹಾಕಿ, ಮಳೆರಾಯನ ಮೇಲೆ ಭಾರ ಹಾಕಿ ನಾವು ಬಿತ್ತನೆ ಮಾಡ್ತಾ ಇದ್ದೀವಿ ಎಂಬ ಮಾತನ್ನು ಕೂಡ ಇಲ್ಲಿ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ ನಾಯ್ಕ್, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.